ಸರ್ ಈ ದೇವಸ್ಥಾನ ಕಾಣಿಸ್ತೈತೆ ಏನು ಹೇಳ್ತೀರಾ ಸರ್? ಹೌದು ಸರ್, ಇದು 2023 ಕಂಡಿತ್ತು. ಈ ವರ್ಷ ಬರಗಾಲ ಆದ್ರಿಂದ ಈ ವರ್ಷ ದೇವಸ್ಥಾನ ಕಾಣ್ತಾ ಇದೆ. ಈ ಪ್ರತಿ ಸಲ ಏನು ಕಾಣಲ್ಲ. ನೀರು ಯಾವಾಗ 90 ಅಡಿಗಿಂತ ಕುಸಿತದೆ ಆಗ ಮಾತ್ರ ಇದು ದೇವಸ್ಥಾನ ಕಾಣುತ್ತೆ ಸರ್. ಮೊದಲು ಇದು ತುಂಬಾ ದೊಡ್ಡ ಗ್ರಾಮಗಳಿತ್ತು, ಒಂದು 10 ಗ್ರಾಮಗಳಿತ್ತು. ಈಗ ಅದು ವಿಶ್ವೇಶ್ವರಯ್ಯನವರು ಡ್ಯಾಮ್ ಕಟ್ತೀನಿ ಅಂತ ಹೇಳಿದಾಗ ಅದನ್ನ ಸ್ಥಳಾಂತರ ಆಗಿ ನಿಮಗೆ ಕೆಳಗಡೆ ನೀರಾವರಿ ಜಮೀನು ಕೊಡ್ತೀನಿ, ನೀವು ಅಲ್ಲಿಗೆ ಶಿಫ್ಟ್ ಆಗಿ ಚೆನ್ನಾಗಿರ್ಬೋದು ಅಂತ ಹೇಳಿದ್ಮೇಲೆ ಎಲ್ಲ ಆಗಿನ ಕಾಲದವ್ರು ಒಪ್ಪಿ ಎಲ್ಲ ಕಡೆ ಶಿಫ್ಟ್ ಆಗಿದ್ದಾರೆ ಸರ್. ಎಲ್ಲರಿಗೂ ನೀರಾವರಿ ಜಮೀನು ಸಿಕ್ಕಿದೆ. ಬೆಳಗೊಳ ಪಂಪ್ ಹೌಸು ಅಲ್ಲೆಲ್ಲ ನಮಗೆ ನೀರಾವರಿ ಜಮೀನು ಕೊಟ್ಟಿದ್ದಾರೆ. ನಮ್ಮದು ಎತ್ತರದ ಪ್ರದೇಶ ಕಟ್ಕೊಂಡ್ರು. ಹಳೇನಂದೂರು ಮತ್ತು ಬಾರೇನಂದೂರು ಅಂತ ನಮ್ಮೂರು ಹೆಸರು ಉಳ್ಕೊಳ್ತು. ಆಮೇಲೆ ಎಲ್ಲರೂ ಎಲ್ಲ ದ್ವಿದಳ ಧಾನ್ಯಗಳನ್ನ ಬೆಳ್ಕೊತಿದ್ರು ಸರ್. ಇಲ್ಲಿ ಈ ವರ್ಷ ಮಳೆ ಆಗದೋದ್ರಿಂದ ಯಾವುದೇ ಥರ ಕಾಳುಗಳು ಏನು ಚೆಲ್ಲಿಲ್ಲ. ಇನ್ನೂರು ಪ್ರದೇಶದಲ್ಲಿ ಹೌದು, ಇನ್ನೀರು ಪ್ರದೇಶ ಇದು. ಇದು ಯಾವ ದೇವಸ್ಥಾನ ಸರ್? ಯಾವ ದೇವಸ್ಥಾನ ಸರ್ ಇದು ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ. ಇದು ಆನಂದೂರು ಗ್ರಾಮದ್ದೇ. ಆದರೆ ವಿಗ್ರಹ ಈಗಲೂ ಇದೆ ಸರ್. ಅದು ಮಜ್ಗೆಪುರದಲ್ಲಿ ಅದು ದಿನನಿತ್ಯ ಪೂಜೆ ನಡೀತಿದೆ. ದೇವಸ್ಥಾನ ಮಾತ್ರ ಶಿಫ್ಟ್ ಆಗಿಲ್ಲ ಸರ್. ಅದು ಸ್ಥಳಾಂತರ ಮಾಡಲಿಲ್ಲ. ಮೂಲ ವಿಗ್ರಹ ಮಜ್ಗೆಪುರದಲ್ಲಿ ಇದೆ ಸರ್. ಈ ದೇವಸ್ಥಾನ ಕಾಣಿಸ್ಕೊಳ್ಳುವಂಥದ್ದು 90 ಅಡಿಗಿಂತ ನೀರು ಕಡಿಮೆ ಆದಾಗ ಮಾತ್ರ ಕಾಣಿಸುತ್ತೆ ಸರ್ ಇದು. ಅಂದ್ರೆ ಈ ಸತಿ ಒಂದು ಆತಂಕ ಇದೆಯಾ ಅಂತ ಸರ್? ತುಂಬಾ ಆತಂಕ ಇದೆ ಸರ್. ಬರಗಾಲ ಅಂತೂ ನಮ್ಗೆ ಆಲ್ರೆಡಿ ಕಾಣ್ತಾ ಇದೆ. ಯಾವುದೇ ಥರ ಕಾಳುಗಳು ಏನು ಚೆಲ್ಲಿಲ್ಲ. ಇಷ್ಟೊತ್ತು ಕಾಲೇ ಎಷ್ಟೊಂದು ಕಾಳುಗಳೆಲ್ಲ ಬೆಳಿತಿದ್ವಿ, ಏನು ಸಿಕ್ಕಿಲ್ಲ. ತುಂಬಾ ಬರಗಾಲದ ವಾತಾವರಣ ಕಾಣ್ತಾ ಇದೆ ಸರ್. ಏನಾರ ಮುಂಗಾರು ಮಳೆ ಬರ್ಲಿಲ್ಲ ತುಂಬಾ ಕಷ್ಟ ಆಗುತ್ತೆ ಸರ್. ಕುಡಿಯೋ ನೀರಿಗೂ ಆಲ್ರೆಡಿ ಸಮಸ್ಯೆ ಆಗಿದೆ. ನೀರಿಗೆಲ್ಲ ಹಿಂದಿನ ಹೊಳೆ ಹೋಗ್ತಾನೆ ಇದೆ. ಇವತ್ತು ಇಲ್ಲಿದ್ರೆ 3 ಅಡಿ, ನೆಕ್ಸ್ಟ್ ಆಲ್ರೆಡಿ ಹೋಗ್ತಾನೆ ಇದೆ. ಒಂದೊಂದು ದಿನ ಭಾರಿ ಕಷ್ಟ ಆಗುತ್ತೆ ಸರ್, ಇದೇ ತರ ಮಳೆ ಆಗ್ಲಿಲ್ಲ ಅಂದ್ರೆ. ರೈತರುಗಳಿಗೆ ನೀರು ಸಿಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಹೌದು. ನಿಮ್ಮ ಹೆಸರು? ದಿನೇಶ್.